ಈಗಾಗಲೇ ದರ್ಶನ್ಗೆ ದಿಗಿಲು ಶುರುವಾಗಿದೆ. ಕೋರ್ಟ್ ಏನ್ ನಿರ್ಧಾರ ಮಾಡುತ್ತೆ, ಮಾಫಿ ಸಾಕ್ಷಿಯನ್ನು ಪರಿಗಣಿಸುತ್ತಾ, ಒಂದು ವೇಳೆ ಪರಿಗಣಿಸಿದ್ರೆ ಮುಂದೆ ಏನಾಗಬಹುದು ಅನ್ನುವಂತ ಭವಿಷ್ಯದ ಬಗ್ಗೆ ಚಿಂತೆ ಒಂದು ಕಡೆ ಶುರುವಾಗಿದೆ. ಇತ್ತ ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈಗ ವಿಚಾರಣೆ ನಡೀತಾ ಇದ್ದು 14ನೇ ಸಾಕ್ಷಿಯ ಪಾಟಿ ಸವಾಲಿಗೆ ಈಗಾಗಲೇ ಕೋರ್ಟ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಂದ್ರೆ ಆರೋಪಿಗಳಿಗೆ ಕೋರ್ಟ್ ಈಗ ಹೇಳ್ತಾ ಇದ್ದು 14ನೇ ಸಾಕ್ಷಿಯ ಪಾಟಿ ಸವಾಲಿಗೆ ಆರೋಪಿಗಳಿಗೆ ಕೋರ್ಟ್ ಈಗ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲಗಳು ಕೂಡ ಹೆಚ್ಚಾಗಿದೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೋರಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ಸೇರಿದಂತೆ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಈಗಾಗಲೇ ಹಾಜರಾಗಿದ್ದಾರೆ. 14ನೇ ಸಾಕ್ಷಿಯ ಪಾಟಿ ಸವಾಲಿಗೆ ಆರೋಪಿಗಳಿಗೆ ಕೋರ್ಟ್ ಅನುಮತಿಯನ್ನ ನೀಡಿದ್ದು ಬೆಂಗಳೂರಿನ 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ಈಗಾಗಲೇ ನಡೀತಾ ಇದೆ. ಹದಿನಾಲ್ಕನೇ ಸಾಕ್ಷಿಯ ಪಾಟಿ ಸವಾಲಿಗೆ ಆರೋಪಿಗಳಿಗೆ ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿರೋದ್ರಿಂದಾಗಿ ಸಾಕಷ್ಟು ಕುತೂಹಲ ಕೂಡ ಹೆಚ್ಚಾಗಿದೆ. ಬೆಂಗಳೂರಿನ 59ನೇ ಸೆಷನ್ ನ್ಯಾಯಾಲಯದಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇದ್ದು ಮಾಫಿ ಸಾಕ್ಷಿಯಾಗೋದಕ್ಕೆ ತಾನು ಸಿದ್ಧ ಅಂತ A14 ಆರೋಪಿ ಪ್ರದೋಷ್ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಗೆ ಈಗಾಗಲೇ ಕೋರ್ಟ್ ಅನುಮತಿಯನ್ನ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಮುಂದಿನ ವಿಚಾರಣೆಗಳು ಹೇಗಾಗುತ್ತೆ, ಅದನ್ನು ಯಾವ ರೀತಿ ಪರಿಗಣಿಸ್ತಾರೆ, ಆತ ಹೇಳಿರುವಂತಹ ಅಂಶಗಳೆಲ್ಲವೂ ಕೂಡ ಸತ್ಯವಾ, ಇದನ್ನು ಯಾವ ರೀತಿ ತಾಳೆ ಮಾಡುತ್ತೆ ಕೋರ್ಟ್, ಇದೆಲ್ಲದರ ಬಗ್ಗೆ ಕೂಡ ಕುತೂಹಲ ಹೆಚ್ಚಾಗಿದೆ. ಇನ್ನು ದರ್ಶನ್ ಪರ ವಕೀಲರು ಆಕ್ಷೇಪಣೆ ಬಗ್ಗೆ ಕೋರ್ಟ್ ಇವತ್ತು ನಿರ್ಧಾರವನ್ನ ಮಾಡ್ತಾ ಇದೆ. 14ನೇ ಸಾಕ್ಷಿಯ ಪಾಟಿ ಸವಾಲಿಗೆ ಆರೋಪಿಗಳಿಗೆ ಈಗ ಹೇಳ್ತಾ ಇದ್ದು 59ನೇ ಸೆಷನ್ ನ್ಯಾಯಾಲಯದಲ್ಲಿ ವಿಚಾರಣೆ ಆಗ್ತಾ ಇದೆ. ಅನುಮತಿಯನ್ನು ಕೂಡ ಕೊಡಲಾಗಿದೆ. 14ನೇ ಸಾಕ್ಷಿಯ ಪಾಟಿ ಸವಾಲಿಗೆ ಈಗ ಕೋರ್ಟ್ ಅಸ್ತು ಅಂತ ಹೇಳಿರೋದ್ರಿಂದಾಗಿ ವಿಚಾರಣೆ ಕೂಡ ನಡೀತಾ ಇದೆ. ದರ್ಶನ್ ಸೇರಿದಂತೆ 6 ಆರೋಪಿಗಳ ಬಿಸಿ ಕೂಡ ಈಗಾಗಲೇ ಒಂದು ಕಡೆ ಆಗ್ತಾ ಇದೆ. ಹಾಗಾಗಿ ಸಾಕಷ್ಟು ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. 14ನೇ ಸಾಕ್ಷಿಯ ಪಾಟಿ ಸವಾಲಿಗೆ ಆರೋಪಿಗಳಿಗೆ ಅನುಮತಿಯನ್ನ ಕೊಟ್ಟಿರೋದ್ರಿಂದಾಗಿ ಮುಂದೆ ಈ ಕೇಸ್ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲಗಳು ಕೂಡ ಹೆಚ್ಚಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಈಗ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಬೆಂಗಳೂರಿನ 59ನೇ ಸೆಷನ್ ನ್ಯಾಯಾಲಯದಲ್ಲಿ ವಿಚಾರಣೆ ಈಗಾಗಲೇ ಆರಂಭ ಆಗಿದ್ದು ಮಧ್ಯಾಹ್ನ 3 ಗಂಟೆಗೆ ನ್ಯಾಯಾಲಯ ಆದೇಶವನ್ನ ನೀಡಲಿದೆ. 14ನೇ ಸಾಕ್ಷಿಯ ಪಾಟಿ ಸವಾಲಿಗೆ ಆರೋಪಿಗಳಿಗೆ ಅನುಮತಿಯನ್ನ ನೀಡಲಾಗಿರೋದ್ರಿಂದಾಗಿ ಮಧ್ಯಾಹ್ನ 3 ಗಂಟೆಗೆ ತೀರ್ಪಿನ ಕಾಯ್ದಿರಿಸಿದೆ. 3 ಗಂಟೆಯ ನಂತರದಲ್ಲಿ ಆದೇಶವನ್ನ ನ್ಯಾಯಾಲಯದ ಪರವಾಗಿ ನೀಡೋದ್ರಿಂದಾಗಿ ಏನಾಗುತ್ತೆ ಮುಂದಿನ ಬೆಳವಣಿಗೆಗಳು ಅನ್ನೋದ್ರ ಬಗ್ಗೆ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ದರ್ಶನ್ ಕೂಡ ಈಗಾಗಲೇ ಆತಂಕಿತರಾಗಿದ್ದಾರೆ. ಕೇಸ್ ಏನಾಗುತ್ತೆ, ಜೀವನ ಪರ್ಯಂತ ತಾವು ಜೈಲಿನಲ್ಲೇ ಕೊಳಿಬೇಕಾಗುತ್ತಾ ಅಥವಾ ಇದರಿಂದ ಮುಕ್ತಿ ಪಡಿಬಹುದಾ ಅನ್ನೋ ನಿಟ್ಟಿನಲ್ಲಿ ತಮ್ಮ ವಕೀಲರ ಮೂಲಕವಾಗಿ ತಾವು ಮಾಡಬಹುದಾದಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಸಹ ಆರೋಪಿಗಳೊಟ್ಟಿಗೂ ಕೂಡ ಅವರು ಮಾತನಾಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಮೌನಕ್ಕೆ ಶರಣಾಗಿದ್ದಾರೆ ದರ್ಶನ್. ಇವತ್ತು ದರ್ಶನ್ ಸೇರಿದಂತೆ 6 ಆರೋಪಿಗಳಿಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರಾಗ್ತಾ ಇದ್ದಾರೆ. ಕೋರ್ಟ್ ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ, ಪ್ರದೋಷ್ ಕೊಟ್ಟಿರುವಂಥ ಮಾಹಿತಿಗಳು, ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ನಾನು ಸತ್ಯವನ್ನು ಹೊರಕಾಕ್ತೇನೆ, ತನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಪ್ರದೋಷ್ ಹೇಳಿದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ರಮೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ರಮೇಶ್, ಈಗಾಗಲೇ ಆತಂಕಗಳು ಹೆಚ್ಚಾಗಿದೆ. ಒಂದು ಕಡೆ ದರ್ಶನ್ಗೆ ತಾವು ಮಾಡಬಹುದಾದಂಥ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಆದರೆ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ತಮ್ಮ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಜೊತೆಗೆ ದರ್ಶನ್ ಸೇರಿದಂತೆ 6 ಆರೋಪಿಗಳು ವಿಸಿ ಮೂಲಕವಾಗಿ ಈಗಾಗಲೇ ಅಟೆಂಡ್ ಆಗಿದ್ದಾರೆ. ಏನಾಗಬಹುದು? ಶಕುಂತಲಾ, ಈಗ ಬೆಳಿಗ್ಗೆ ವಿಚಾರಣೆ ಆರಂಭ ಆಗ್ತಿದ್ದಂತೆ ಈಗ 13ನೇ ಸಾಕ್ಷಿ ಅಂದರೆ ಈ ಕೇಸ್ನಲ್ಲಿ 13ನೇ ಸಾಕ್ಷಿ ಯಾರಿದ್ದಾನೆ ಆತನ ಒಂದು ಪಾಟಿ ಸವಾಲಿಗೆ ಅನುಮತಿ ಕೊಡಬೇಕು ಅಂತೇಳಿ ಕೆಲವು ಆರೋಪಿಗಳು ಅರ್ಜಿಯನ್ನು ಸಲ್ಲಿಸಿದ್ರು. ಕೋರ್ಟ್ ಅದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಈಗ ಸಾಕ್ಷ್ಯ ವಿಚಾರಣೆ ಮುಂದುವರೆದಿದೆ. ಆದರೆ ಈಗ ಬಹಳ ಮುಖ್ಯವಾಗಿರುವಂಥದ್ದು A14 ಏನಿದ್ದಾನೆ ಪ್ರದೋಷ್, ಆತ
ತನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಅದರಲ್ಲಿ ಹಲವು ಅಂಶಗಳನ್ನು ಆತ ಬಹಿರಂಗಪಡಿಸಿದ್ದಾನೆ. ಆದರೆ ಕೋರ್ಟ್ನಲ್ಲೂ ಕೂಡ ಬಂದು ಆತ ಒಂದು ಹೇಳಿಕೆಯನ್ನು ಕೊಡಬೇಕಾಗತ್ತೆ. ತನ್ನ ಒಂದು ಅಂದರೆ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತೇಳಿ ಕೋರ್ಟ್ನಲ್ಲೂ ಕೂಡ ಅವನು ಸಾಕ್ಷಿಯಾಗಿ ಬಂದು ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಅದಾದಮೇಲೆ ಕೋರ್ಟು ಆತನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಬೇಡ ಅನ್ನೋದನ್ನು ತೀರ್ಮಾನ ಮಾಡಬೇಕಾಗತ್ತೆ. ಹೀಗಾಗಿ ಈ ಹಂತದಲ್ಲಿ ದರ್ಶನ್ ಸೇರಿದಂತೆ ಆರೋಪಿಗಳ ಪರ ವಕೀಲರು ಒಂದು ಮನವಿಯನ್ನು ಮಾಡಿದ್ದಾರೆ. ಏನಂದರೆ ಈ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸೋದಕ್ಕೆ ಮುಂಚೆ ನಮ್ಮ ವಾದವನ್ನು ಕೂಡ ಕೇಳಬೇಕು. ಯಾಕೆಂತಂದರೆ ಈ ಕೇಸ್ನಲ್ಲಿ ನಾವೆಲ್ಲ ಬಾಧಿತ ವ್ಯಕ್ತಿಗಳು. ಇಲ್ಲಿ ಕೋರ್ಟ್ ನೀಡುವಂತಹ ಆದೇಶ ಅಥವಾ ಕೋರ್ಟ್ ಏನಾದರೂ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿದರೆ ಅದು ನಮ್ಮ ಮೇಲೆಲ್ಲ ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ಭವಿಷ್ಯಕ್ಕೂ ಕೂಡ ಸಮಸ್ಯೆ ಆಗುತ್ತೆ, ಕೇಸ್ನ ಅಂತಿಮ ತೀರ್ಮಾನದ ಮೇಲೆ ಪರಿಣಾಮ ಆಗ್ಬೋದು. ಹೀಗಾಗಿ ನಾವು ಬಾಧಿತ ವ್ಯಕ್ತಿಗಳಾಗಿರೋದ್ರಿಂದ ನಮ್ಮ ವಾದವನ್ನು ಕೂಡ ಕೇಳಬೇಕು ಅಂತೇಳಿ ದರ್ಶನ್ ಪರ ವಕೀಲರು ಈಗಾಗಲೇ ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಹೀಗಾಗಿ ಕೋರ್ಟ್ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಈ ಬಗ್ಗೆ ತೀರ್ಮಾನ ಮಾಡುತ್ತೆ. ದರ್ಶನ್ ಸೇರಿದಂತೆ ಆರೋಪಿಗಳ ಪರ ವಕೀಲರ ವಾದವನ್ನು ಕೇಳಬೇಕಾ ಬೇಡವಾ ಅಂತೇಳಿ. ಯಾಕಂದರೆ ಮಾಫಿ ಸಾಕ್ಷಿ ಬಗ್ಗೆ ಇನ್ನೂ ಕೋರ್ಟ್ ವಿಚಾರಣೆಯನ್ನು ಆರಂಭಿಸಿಲ್ಲ. ಮಾಫಿ ಸಾಕ್ಷಿಯಾಗಿ ಕನ್ಸಿಡರ್ ಮಾಡೋಕ್ಕೆ ಮುಂಚೆ ಪ್ರತಿವಾದಿ ಅಂದರೆ ಈಗ ಆರೋಪಿ ಸ್ಥಾನದಲ್ಲಿರುವಂಥ ಅಂದರೆ ಆರೋಪಿಗಳ ಪರ ವಕೀಲರ ವಾದವನ್ನು ಕೇಳಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೋರ್ಟ್ ಮೊದಲು ತೀರ್ಮಾನ ಮಾಡುತ್ತೆ. ಒಂದು ವೇಳೆ ಏನಾದರೂ ದರ್ಶನ್ ಸೇರಿದಂತೆ ಆರೋಪಿಗಳ ಪರ ವಕೀಲರ ವಾದವನ್ನು ಕೂಡ ಕೇಳಬೇಕು ಅಂತೇಳಿ ಕೋರ್ಟ್ ತೀರ್ಮಾನ ಮಾಡಿದ್ರೆ ಆಗ ಅವರ ವಾದವನ್ನೆಲ್ಲ ಕೇಳಿ ಆನಂತರ ಮಾಫಿ ಸಾಕ್ಷಿಗೆ ಪರಿಗಣಿಸಬೇಕಾ ಬೇಡ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಒಂದು ವೇಳೆ ಅವಶ್ಯಕತೆ ಇಲ್ಲ ಅನ್ನೋದಾದರೆ ಆಗ ಕೋರ್ಟು ಕೇವಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದವನ್ನು ಮಾತ್ರ ಕೇಳಿ ಪ್ರದೋಷನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಾ ಬೇಡ ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಹೀಗಾಗಿ 3 ಗಂಟೆಗೆ ಕೊಡುವಂಥ ಆದೇಶ ಏನಿದೆ ಅದು ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ರಿಗೂ ಕೂಡ ಬಹಳ ಮಹತ್ವದ್ದಾಗಿರುತ್ತೆ. ಶಕುಂತಲಾ, ಧನ್ಯವಾದ ರಮೇಶ್ ತಮ್ಮ ಅಪ್ಡೇಟ್ಸ್ಗಾಗಿ.